ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ, ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದೀನಿ. ಹೇಳಿ, ನಾನ್ ಗೆದ್ರೆ ನಿಮ್ಗೆ ಅದ್ ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ರಾಜಕೀಯ ನಡೀತಿರೋದು ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದ್ ಇಷ್ಟ ಆದ್ರೆ ನೀವ್ ಅಲ್ಲೇ ಇರಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ, ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನ್ ಯಾರು ಇಲ್ಲ ಅಂತ ಹೇಳೋದಕ್ಕೆ? ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂದಿಲ್ಲ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನಿನ್ನ ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನಾನು ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ? ಅದನ್ನ ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು, ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವ್ರೆ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗ್ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು, ನೋಟಾಗ್ ಹಾಕ್ತಿವಿ ಅಂತ. ನೋಟಾಗ್ ಹಾಕಿದ್ರೆ ಏನಾರ ವರ್ಕೌಟ್ ಹಂಗಿರ ಹಾಕಿ. ನೋಟಾಗಿ ಏನ್ ಹೇಳಿ? ನೋಟಾಗ್ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗ್ಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವ್ರೆ? ಅದಿದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ಅವ್ ನೋಟಾಗ್ ಹಾಕಿ ಏನ್ ಪ್ರಯೋಜನ? ನೋಟಾಗ್ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ನಮಗ್ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗ್ ರೈಟ್ಸ್ ಇರಬೇಕು ಜನಗಳಿಗೆ, ಅಲ್ವಾ? ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿನ್ನೂ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು, ಆ ಎಲ್ಲಾ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಹಾ, ಎಲ್ಲರೂ ಅನರ್ಹರಾಗ್ಬೇಕು. ನನ್ನಬ್ದಿ ಎಬೋ ಅಂದ್ರೆ ಇವ್ ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ, ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್. ಅಲ್ಲ ಅವ್ರೆ, ನಿಮಗ್ ಚೆನ್ನಾಗಿ ಗೊತ್ತಿರೋದು ಹೇಳಿ. ನಾನು ಹೊರಟಿಲ್ಲಮ್ಮ, ಎಲ್ರು ಮಾಡ್ಬೋದು ಸೇರ್ಕೊಂಡ್ರೆ ಅಂತ ಹೇಳ್ತಿರೋದು. ನೀವ್ ಮಾಡ್ತೀರಾ ಅಂತ ನನಗ್ ನಂಬಿಕೆ ಇರೋದು. ನೀವು ನನ್ ಕೈಗೆ ತೋರಿಸ್ರೆ ನಾನ್ ನಿಮ್ ಕಡೆ ತೋರಿಸ್ತೀನಿ, ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ತೋರಿಸಿರೋದು. ಅಲ್ಲ ನೋಡಿ, ಇಲ್ಲಿ ಇವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕಾದ್ರೆ ನಿಲ್ಬೋದು. ಯಾಕೆ? ಇಲ್ಲ, ಇದು ಪಾರ್ಟಿ ಸಿಸ್ಟಮೇ ಅಲ್ಲ, ಇಲ್ಲಿ ಜನಗಳು ಸೇರ್ತಾರೆ. ಅಲ್ಲ, ಅದು ಬಿಡಿ, ಇದನ್ನ ನಾನು ಹೇಳ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ನಾನ್ ನಿಲ್ಲೋದು ನನ್ನ ಪಾರ್ಟಿ, ಅದು ಸೆಕೆಂಡ್ರಿ. ಹಾ, ಭಯ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ ನಾನು? ಅಲ್ಲ, ಸ್ಪರ್ಧೆ ನನಗಾದಾಗ ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನೋಡೋಣ, ನನಗೂ ಆ ಟೈಮ್ ಸಿಗ್ಬೇಕು. ಈ ಕೇಳಿ ಒಂದ್ ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ? ವರ್ಕರ್ ತರ ವರ್ಕ್ ಮಾಡ್ಬೇಕಲ್ವಾ? ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೊಬೇಕು, ನಾನು SOP ತರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನಗಿದೆ, ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ. ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಎಂಟರ್ ಆಗ್ಬೋದು ಇಲ್ಲಿ. ನೋಡಿ, ಇನ್ನೂ ಆ ನಾಯಕ ಪರವಶರಾಗಿರೋರು ನೀವು.
ತಗೊಳ್ಳಿ ಅಂತಾನೆ. ನೋಡಿ ಇಲ್ಲಿ ನೋಡಿ, ಕಿರೀಟ ಇನ್ನೊಂದ್ಸತಿ ಹಾಕ್ರಿ ಕಿರೀಟ. ಅದು ತೆಗಿಬೇಡ್ರಿ ರೀ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹೌದು. ನಾನ್ ಹಿಂದೆ ನಿಂತ್ಕೊಂತೀನಿ, ನೀವು ಗೆದ್ದಾಗ ನಾನ್ ಹಿಂದೆ ನಿಂತ್ಕೊಂತೀನಿ. ಹೇಳಿ, ಕೊನೆಯದಾಗ ಹೇಳ್ತೀನಿ. ನನ್ಗೆ ಇಷ್ಟೇ ಕೇಳಿ, ಒಂದ್ ನಿಮಿಷ, ನಾನು ಹೇಳೋದು ಇಷ್ಟೇ. ನಮಸ್ಕಾರ, ಹೇಳಿ ಗುರುವೆ. ಅಲ್ಲ, ಏನಾಯ್ತು ಅಂದ್ರೆ ಮತ್ತೆ ನನ್ನ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಕೊಂಡೇ ಇತ್ತಲ್ಲಿ. ಏನ್ ಹೇಳಿ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಯೋಚನೆ ಮಾಡಿ, ನಿಜವಾದ ಒಂದು ಪಾರ್ಟಿ ಜನರು ಕೇಳ್ಕೊಡುವಂತ ಒಂದು ಪಾರ್ಟಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿದ್ ನನಗೆ. ನಾನು ಅಲ್ಲ ಅಲ್ಲಲ್ಲ, ಗೊತ್ತಾಯ್ತು. ಅದ್ ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನು ಪ್ರಜಾಕೀಯ ಮಾತಾಡೋದು ಕಷ್ಟ. ರಾಜಕೀಯದಲ್ಲಿ ಒಬ್ಬ ರಾಜ ಬೇಕು, ಪ್ರಜಾಕೀಯದಲ್ಲಿ ಪ್ರಜೆಗಳು ಬೇಕು, ಇಷ್ಟೇ. ಅಲ್ಲ, ಆ ಒಂದ್ ಕೆಲಸ ನಂಗೆ ದೇವ್ರು ಕೊಟ್ಟಿದ್ದಾನೆ, ಅದನ್ನ ಮಾಡ್ತಾ ಇದ್ದೀನಿ. ಅವ್ರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಅಲ್ಲ, ನೋಡೋಣ. ಸಿ, ಐ ಆಮ್ ಟ್ರೈಯಿಂಗ್ ದಿಸ್. ಏನಿವ್ರೆ, ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ. ಸಿ, ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡಬೇಕು. ನೋಡೋಣ, ಜನ ಇದನ್ನ ಹೆಂಗ್ ಎತ್ಕೊಂಡು ಹೋಗ್ತಾರೆ ನೋಡೋಣ. ಅಷ್ಟೇ ಗುರುವೆ, ನೋಡೋಣ ಅಂತ. ಯಾಕಂದ್ರೆ ಅಲ್ಲಲ್ಲ, ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ. ಕೊನೆಗೆ ಏನಾಯ್ತು, ನನ್ನ ಅಭಿಪ್ರಾಯಗಳೇ ಪ್ರಜಾಕೀಯದ ಅಭಿಪ್ರಾಯ ಅನ್ನೋ ತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ. ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆಲ್ಲ ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾ ಸೈಲೆಂಟ್. ಹೌದೌದೌದು, ಹೌದು. ಇಲ್ಲ ಇವ್ರೆ, ಈಗ ನೋಡಿ ತುಂಬಾ ಫಾಸ್ಟ್ ಆಗಿ ಓಡುತ್ತಿದ್ದು. ಯಾಕಂದ್ರೆ ಇಷ್ಟ ದಿನ ನಾನೊಂದು ಹೋಲ್ಡ್ ಇಟ್ಕೊಂಡಿದ್ದೆ, ಇವಾಗ ಹೋಲ್ಡ್ ಇಲ್ಲ. ಖಂಡಿತ. ನೋಡಿ, ಇಲ್ಲೇ ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದೀರಾ. ರಾಜ ಹೇಳಿದ್ದಕ್ಕೆ ಮೋಸ ನಡೀತದೆ. ಪ್ರಜೆಗಳೇ ಅನ್ಕೊಂಡ್ಬಿಟ್ರೆ ಹಾಲೆ ಹಾಕ್ತಾರ ಅವ್ರು. ಕರೆಕ್ಟಾ? ರಾಜ ಹೇಳಿದ್ರೆ ನೀರ್ ಹಾಕ್ಬಿಡ್ತಾನ ಅವನು, ಅವನು ಹಾಲೆ ಹಾಕ್ತಾನೆ. ನಿಮ್ಮೇಲೆ ಐ ಆಮ್ ಟೆಲ್ಲಿಂಗ್ ಯು. ಸಿ, ನನ್ನ ಕಡೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಬಟ್ ಎಂಡ್ ಆಫ್ ದಿ ಡೇ ಕೇಳಿ ನೋಡಿ, ಮತ್ತೆ ಅದನ್ನ ಹೇಳ್ಬಿಡಿ. ನೀವ್ ಯಾವಾಗ ಕೇಳ್ತೀನಿ, ನೀವ್ ಯಾವಾಗ ಇದನ್ನ ಮಾಡ್ತೀರಾ, ನೀವ್ ಯಾವಾಗ ಇದನ್ನ 10 ಜನ ಕೇಳ್ತೀರಾ? ಅಲ್ಲ, ನಾನ್ ಮಾದರಿಯಾಗಿ ಹೇಳ್ತಾ ಇದ್ದೀನಲ್ಲ. ಖಂಡಿತ. ಇಲ್ಲ ಕೇಳಿ, ಇದಿದೆಯಲ್ಲ, ಇದು ಪರ್ಮನೆಂಟ್ ನಿಮ್ ಫೋನಲ್ಲಿ ಇರುತ್ತೆ. ಎನಿ ಟೈಮ್ ನಿಮ್ ಫೋನಲ್ಲಿ ಇರುತ್ತೆ ಇದು. ನೀವು ಯಾವ ಟೈಮ್ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಆಸ್ಪಿರೆಂಟ್ ನ ಕನೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಓಪನ್ ಇರುತ್ತೆ. ಓಕೆನಾ? ಹಾ ಹಾ
ಅದನ್ನೇ ಮಾಡ್ತಿದ್ದೀರಾ ನೀವು? ಅಲ್ಲಲ್ಲ, ಹೇಳಿ, ನೀವು ಒಂದ್ ಹೇಳಿದ್ರಿ ಅದೇ ತರ ನಿರೀಕ್ಷೆ ಮಾಡ್ತೀರಿ ಅಂತ. ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಆಪ್ ಅಲ್ಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಕೀಯ, ನಿಮ್ದಿದು. ನೀವೇ ಲೀಡರ್. ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೊಳ್ಳಿ, ಯಾರು ರೆಡಿ ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಈ ಲೆವೆಲ್ ನಮ್ಮನ್ನ ಮೆಸ್ ಒಂದ್ ನಿಮಿಷ, ನೀವ್ಯಾರು? ನೀವ್ ಜನ ಅಲ್ವಾ? ಒಂದ್ ನಿಮಿಷ, ನನ್ನ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ನೀವೇನು? ನೀವೊಬ್ರು ಬದಲಾಗಿ, ಅದು ಬಹಳ ಮುಖ್ಯ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಇವ್ನ್ ಚೇಂಜ್ ಆಗ್ತಿಲ್ಲ ಅಂತ ನಾನು ಚೇಂಜ್ ಆಗ್ತಿಲ್ಲ. ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ಯಾರು ಚೇಂಜ್ ಆಗಲ್ಲಪ್ಪ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು, ಆಗ್ತಾರೆ. ಇಲ್ಲ, ಆಗ್ತಾರೆ. ದಯವಿಟ್ಟು ನಾನು ಆ ಕಡೆ ಈ ಕಡೆ ನೋಡ್ಬಾರ್ದು. ಇಟ್ ಈಸ್ ಅಗೇನ್ ಡಿಪೆಂಡೆಂಟ್. ಐ ಆಮ್ ಇಂಡಿಪೆಂಡೆಂಟ್. ಐ ಆಮ್ ನಾಟ್ ಡಿಪೆಂಡಿಂಗ್ ಅಪಾನ್ ಅದರ್ ಸಪೋರ್ಟ್. ನಾನು ಇನ್ನೊಬ್ಬರ ಸಪೋರ್ಟ್ ಇಂದ ನಾನು ಸಪೋರ್ಟ್ ಮಾಡಲ್ಲ. ನಾಳೆ ಒಂದು ದೊಡ್ಡ ರ್ಯಾಲಿ ನೋಡ್ಬಿಟ್ಟು ಲಕ್ಷಾಂತರ ಜನ ನೋಡ್ಬಿಟ್ಟು ಉಪೇಂದ್ರ ಪ್ರಜಾಕಿ ಫುಲ್ ಸಪೋರ್ಟ್ ಇದೆ ಅಂತ ಬರೋದು, ಅದು ನಿಜವಾದ ಸಪೋರ್ಟ್ ಅಲ್ಲ. ವಿಚಾರಗಳನ್ನ ತಿಳ್ಕೊಂಡು ಇದಾಗಬೇಕು ಅಂತ ಪ್ರತಿಯೊಬ್ಬ ಎದ್ದೇಳ್ತಾನಲ್ಲ, ಅದು ನಿಜವಾದ ಬದಲಾವಣೆ. ಇದುವರೆಗೂ ಆ ಬದಲಾವಣೆ ಆಗಿಲ್ಲ. ಮೂರು ಪಕ್ಷ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ನೀವು ಬಿಜೆಪಿ ಕಾಂಗ್ರೆಸ್ ಪರ್ಯಾಯವಾಗಿ